A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಮಾರ್ಚ್ 31ರ ಅಂತ್ಯದಲ್ಲಿ ಈ ಎಲ್ಲ ದಾಸೋಹಗಳನ್ನ ಸ್ಟಾಕ್ ಅನ್ನ ಪರಿಶೀಲನೆ ಮಾಡಲಿಕ್ಕೆ ಸದಸ್ಯರುಗಳನ್ನ ನೇಮಕ ಮಾಡ್ತಾರೆ. ಮೂರು ಜನ ಇವ್ರನ್ನ ಹೋಗಿ ಅಲ್ಲಿ ಸ್ಟಾಕ್ ಸರಿಯಾಗಿದೆಯಾ, ಹಣವನ್ನು ಸರಿಯಾಗಿ ಕಟ್ಟಿದಾರ ಅಂತ ಹೇಳಿ ಪರಿಶೀಲನೆ ಮಾಡಿ ಅಂತ ನೇಮಕ ಮಾಡ್ತಾರೆ. ಈಗ ಅದೇ ತಳಗೋದಿ ಗೊಬ್ಬರ ಉಪಶಾಖೆಯು ಕೂಡ 3 ಜನ ಸದಸ್ಯರನ್ನ ನೇಮಕ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಸ್ಟಾಕ್ ಕರೆಕ್ಟ್ ಇದೆಯಾ, ಇಲ್ಲ ಮತ್ತೆ ಹಣವನ್ನು ಸರಿಯಾಗಿ ಕಟ್ಟಿದ್ರೆ ನೋಡ್ಕೋಬಹುದು, ನೀವು ವರದಿ ಕೊಡಿ ಅಂತ ಹೇಳಿ. ಅವ್ರು 3 ಜನ ಸದಸ್ಯರು ಕೂಡ ಹೋಗಿ ಬಂದು ಏನ್ ವರದಿ ಕೊಟ್ಟಿದ್ದಾರೆ ಅಂತ ಇವರು ಗೊತ್ತಿಲ್ಲ. ಅವ್ರು 3 ಜನ ಸದಸ್ಯರಾದ್ರೂ ಕೂಡ ಅವ್ಯಾರು ದೇವರಾಜು, ದಿಲೀಪ್ ಕುಮಾರ್, ಮನು 3 ಜನನ ತಡಗೋದಿ ಗೊಬ್ಬರ ಶಾಖೆಗೆ ಸ್ಟಾಕ್ ಚೆಕ್ ಮಾಡ್ಲಿಕ್ಕೆ ಇವರು ಡೈರೆಕ್ಟರ್ ನೇಮಕ ಮಾಡ್ತಾರೆ. ಅವರು ಕೂಡ ಅಲ್ಲಿಂದ ಬಂದು ಇಷ್ಟು ಹಣ ಕೊರತೆ ಆಗದೆ ಅಂತನೋ ಇಲ್ಲ ಇಷ್ಟು ಸ್ಟಾಕ್ ಖಾಲಿ ಆಗಿದೆ ಅಂತನೋ ಯಾವುದೇ ರೀತಿ ವರದಿಯನ್ನ ಈವರು ಕೂಡ ಕೊಟ್ಟಿಲ್ಲ. ಆ ವರದಿ ಅವ್ರು ಕೊಟ್ಟು ಇಲ್ಲ. ಅದ್ರ ಆಡಿಟ್ ಅವ್ರು ಹೋಗಿ ಅಲ್ಲಿ ಸ್ಟಾಕ್ ಅನ್ನ ಚೆಕ್ ಮಾಡಿದಾಗ ಅಮೌಂಟ್ ಇವ್ರು ಎಷ್ಟು ಕಳ್ಸಿಕೊಟ್ಟವ್ರೆ, ಎಷ್ಟು ಕಳ್ಸಿಕೊಟ್ಟವ್ರೆ, ಅದು ಎಷ್ಟಿದೆ ಅಂತ ಚೆಕ್ ಮಾಡಿದಾಗ 69,14,628 ರೂಪಾಯಿಗಳು ಹಣ ಇದಾಗಿದೆ, ದುರುಪಯೋಗ ಆಗಿದೆ ಅಂತ ಹೇಳಿ ಆಡಿಟ್ ಅವರು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಇನ್ನು ಆಡಿಟ್ ವರದಿ ಅಧಿಕೃತವಾಗಿ ನಮಗೆ ಬಂದಿಲ್ಲ. ಬಟ್ ಅವ್ರು ಹೇಳ್ತಕ್ಕಂಥದ್ದು ಆ ಒಂದು ದಾಸೋಹದಲ್ಲಿ ಇಷ್ಟು ಲಕ್ಷ ರೂಪಾಯಿಗಳ ಸ್ಟಾಕ್ ಕೊರತೆ ಇದೆ, ಇಲ್ಲ ಅಲ್ಲಿ ಸ್ಟಾಕ್ ಇಲ್ಲ, ಇಲ್ಲ ಹಣ ಬಂದು ನಮ್ಮ ಸಂಘಕ್ಕೆ ಜಮಾವಣೆ ಆಗಿಲ್ಲ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು ಮತ್ತೆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಹಿಂದಿನ ಬೋರ್ಡ್ ಇರ್ತಕ್ಕಂಥ 2 ಸದಸ್ಯರು, ಅದರಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ರು ಸದಸ್ಯರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮೆಂಬರ್ ಆಗಿ. ಅದಲ್ಲದೆ ಇರ್ತಕ್ಕಂಥ 15 ಜನ 14ರಲ್ಲಿ ನಾವು 12 ಜನ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಮತ್ತೆ ಈಗ ಹಾಲಿ ಶಾಸಕರು ಕೂಡ ಹಿಂದೆ ಇದ್ರು, ಅದಲ್ಲದೆ 2 ಡೈರೆಕ್ಟರ್ ಕೂಡ ಹಿಂದೆ ಇದ್ದಾರೆ. ಹಿಂದೆ ಇದ್ದಂತ ಡೈರೆಕ್ಟರ್ಗಳು ಅದರಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದಾರೆ. ಈಗ ಅವ್ರ ಗಮನಕ್ಕೆ ಇವರು ಬಂದ 1 ತಿಂಗಳಿನಲ್ಲೇ ಇವರು ಇಷ್ಟು ಲಕ್ಷ ರೂಪಾಯಿ ನಗರನ ಈಚೆ ತಗೊಂಡು ಅಧ್ಯಕ್ಷರಾದ 20-25 ದಿನದಲ್ಲಿ ನೀವು ನೋಟಿಸ್ ಜಾರಿ ಮಾಡ್ತೀರಿ ಅಂದ್ರೆ ನಿಮ್ ಹಿಂದಿನ ಆಡಳಿತ ಯಾವುದೇ ಆಗಿರ್ತಕ್ಕಂಥ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಅಂತಕ್ಕಂಥದ್ದು ನಮ್ಮ ಇದು ಯಾಕೆ ಈವರೆಗೆ ಶಾಸಕರ ಗಮನಕ್ಕೆ ಬಂದಿಲ್ಲ? ನಮ್ಮ ನಿರ್ದೇಶಕರು, ಶಾಸಕರು ಬಿಡಿ, ನಿರ್ದೇಶಕರು ಅವರು ಆ ನಿರ್ದೇಶಕರು ಕಳೆದ ಬಾರಿ ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ? ಮಳವಳ್ಳಿ ತಾಲೂಕಿನ ಸಹಕಾರ ಇಲಾಖೆನ ಯಾವ ದಿಕ್ಕು ನೀವು ತಗೊಂಡು ಹೋಗ್ತಾ ಇದ್ದೀರಿ? ಕಳೆದ ಬಾರಿ ಈಗ ಮೊನ್ನೆ ಮಾಜಿ ಶಾಸಕರು ನಮ್ಮ ಮಳವಳ್ಳಿ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಕೋಪರೇಟಿವ್ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲೂ ಚುನಾವಣೆಗಳು ನಡೆದಿಲ್ಲ, ಎಪಿಸಿಸಿಯಲ್ಲೂ ಕೂಡ ಚುನಾವಣೆ ನಡೆದಿಲ್ಲ. ಇರ್ತಕ್ಕಂಥದ್ದು ಈ ಮಳವಳ್ಳಿ ತಾಲೂಕಿನಲ್ಲಿ ಕೆಪಿಸಿಎಂಎಸ್ ಮತ್ತೆ PLD ಬ್ಯಾಂಕ್ 2 ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನೀವು ರೆಸ್ಪಾನ್ಸಿಬಿಲಿಟಿ ಆಗಿ ನೀವೊಬ್ಬ ಶಾಸಕರಾಗಿದ್ದೀರಿ, ನಮ್ಮ ನಿರ್ದೇಶಕರಾಗಿದ್ರಿ, ಇಷ್ಟು ಲಕ್ಷದ ಹಗರಣ ನಡೆಯಂತ ಆಮೇಲೆ ಕಳೆದ ಬಾರಿನೂ ಕೂಡ ನಿಮ್ಮ ಒಂದು ಬೆಂಬಲಿತ ಅಭ್ಯರ್ಥಿಗಳ ಆಡಳಿತವನ್ನು ನಡೆಸಿದ್ದಾರೆ 10 ವರ್ಷಗಳ ಕಾಲ. ಈಗಲೂ ಕೂಡ ನಿಮ್ಮ ಬೆಂಬಲಿತ ಅಭ್ಯರ್ಥಿಗಳೇ ನಿಮ್ಮ ಬೆಂಬಲಿಗರೇ ಅಧ್ಯಕ್ಷರಾಗಿದ್ದಾರೆ. ಈ ಹಗರಣ ಹಂಗಾರೆ ನಿಮ್ಮ ಗಮನಕ್ಕೆ ಬಂದು ನೀವು ಕೂಡ ಅದನ್ನ ಮುಚ್ಚಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಒಂದು ಅನುಮಾನ. ನೋಟಿಸ್ ಕೊಡೋದು 64,14,281 ರೂಪಾಯಿ ಅಂತ CO ನೋಟಿಸ್ ಕೊಟ್ಟಿದ್ದಾರೆ. ಆಡಿಟ್ ಅವರು ಹೇಳ್ತಾರೆ 69,14,228 ರೂಪಾಯಿ ಅಂತ ಹೇಳಿ ಆಡಿಟ್ ಅವರು ಹೇಳ್ತಾರೆ. ಇಲ್ಲಿ ಅವರು ಬುಕ್ನಲ್ಲಿ ನಮ್ಮ ಸಂಘದ ಬುಕ್ನಲ್ಲಿ ಬರ್ಕೊಂಡಿದ್ದಾರೆ, KPCMS ಸಂಘದ ಬುಕ್ನಲ್ಲಿ 29/6/2026ಕ್ಕೆ 62,125 ರೂಪಾಯಿ ಅಂತ ಅವ್ರು ಬರ್ಕೊಂಡಿದ್ದಾರೆ. ನಾವು ಯಾವ್ದನ್ನ ಅಧಿಕೃತವಾಗಿ ಇದೆಲ್ಲ ಹೋಗಸೆ ಒಟ್ಟಿನಲ್ಲಿ ಎಲ್ಲ ಹಗರಣನೇ. 60 ಲಕ್ಷ ಆಚೆ ಈಚೆ 1 ಲಕ್ಷ ಇದೆ. ಈಗ 3 ರಿಪೋರ್ಟ್ ತಮ್ಮ ಕಣ್ಣು ಮುಂದೆ ಇದು ಸಂಘದಲ್ಲಿ ಅವರು ಮಾರಾಟ ಮಾಡಿರ್ತಕ್ಕಂಥ ದುಡ್ಡು ಕಟ್ಟಿರ್ತಕ್ಕಂಥದ್ದು 62,125 ರೂಪಾಯಿ ಆಯ್ತಾ ಸರ್. CO ಸಾಹೇಬರು ಕೊಟ್ಟಿರ್ತಕ್ಕಂಥ ಲೆಟರ್ 64,14,280 ರೂಪಾಯಿ. ಆಡಿಟ್ ನವರು ಮಾಡಿರ್ತಕ್ಕಂಥ ವರದಿಯಲ್ಲಿ ಸ್ಟಾಕ್ ಖಾಲಿ ಅಂತ ಹೇಳಿರೋದು 69,14,228 ರೂಪಾಯಿ. ಇಲ್ಲೇ 3 ರಿಪೋರ್ಟ್ ನಿಮ್ಮ ಕಣ್ಣು ಮುಂದೆ ಇದೆ. 3 ಕೂಡ 3 ತರ ಇದೆ. ನಾವು ಹೇಗೆ ಅಧಿಕೃತವಾಗಿ ಇಷ್ಟೇ ಆಗಿದೆ ಅಂತ ಹೆಂಗೆ ಹೇಳೋದು? ನಾವು ಕೂಡ ಅರ್ಜಿ ಕೊಟ್ಟಿರೋದು ಕೂಡ ನಮ್ಮಲ್ಲಿ 65 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನಾವು ಕೂಡ ಅರ್ಜಿ ಚೆಕ್ ಮಾಡಿದಾಗ 25 ಲಕ್ಷ ರೂಪಾಯಿ ಮಾರಿದೆ. ಖಾಲಿ 20 ನಾವು ಸ್ಪಾಟ್ ಪರಿಶೀಲನೆ ಮಾಡಿದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ಗಮನಕ್ಕೆ ಬಿಲ್ ಬುಕ್ ಕೂಡ ನಾವು ದಾಸ್ತಾನು ಚೆಕ್ ಮಾಡಬೇಕು. ಅಲ್ಲಿ ದಾಸ್ತಾನು ಇದೆ 25-24 ಬಿಲ್ ಬುಕ್ ತಮ್ಮ ಮುಂದೆ ಯಾವುದು ಕೂಡ ಪಾರದರ್ಶಕವಾಗಿ ಇಲ್ಲಿ ನಡೆದಿಲ್ಲ. ಇನ್ನು ಇದನ್ನ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಿದ್ರೆ ನಮ್ಮ ಸಂಘಕ್ಕೆ ಇನ್ನೂ ಹಲವಾರು ಕೋಟಿ ಹತ್ತತ್ರ ಇವರು ಭ್ರಷ್ಟಾಚಾರ ಮಾಡಿರೋ ಅನುಮಾನ ಕೂಡ ಕಾಣ್ತಾ ಇದೆ. ಎಲ್ಲ ಇದೆ ಆಮೇಲೆ 5 ಲಕ್ಷ ರೂಪಾಯಿ ಹಣವನ್ನ ಅವರು ಕಟ್ಟಿದ್ದಾರೆ. ಯಾರು ಈ ಹಗರಣ ಮಾಡಿದ್ರ
ಇವ್ರು ವಹಿಸ್ಕೊಟ್ಟಿದ್ರಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈಗ ಹೋದ್ ತಿಂಗಳಲ್ಲಿ ಯಾರು ಬಯಸ್ಕೊಂಡು ಹೋಗ್ತಾರ ಅಲ್ಲಿ ಇವರು ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ನೇಮಕ ಮಾಡಿದ್ದಾರೆ. ಇವ್ರೇನಾಗಿದ್ದಾರೆ ಅಂದ್ರೆ ಈ 3ನೇ ತಾರೀಕು 6ನೇ ತಿಂಗಳು 2026 5 ಲಕ್ಷ ರೂಪಾಯಿ ಒಂದೇ ದಿನ ಕಟ್ಟಿದ್ದಾರೆ. 30ನೇ ತಾರೀಕು 5ನೇ ತಿಂಗಳು 2026 ಅವತ್ತು ಒಂದೇ ದಿನ 5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಮೇಲ್ 5 ಲಕ್ಷ ಮತ್ತೆ ಜೂನ್ ಅಲ್ಲಿ 5 ಲಕ್ಷ. ಇವ್ 5 ಲಕ್ಷ ರೂಪಾಯಿ ವ್ಯಾಪಾರ ಒಂದೇ ದಿನ ಮಾಡ್ಬೇಕು ಅಂದ್ರೆ ಅದ್ 5 ಲಕ್ಷ ರೂಪಾಯಿ ಬಿಲ್ಲು ಈ ಬಿಲ್ ಬುಕ್ ಅಲ್ಲಿ ಇರ್ಬೇಕು. ಇವೆರಡೂ ಡೇಟದಲ್ಲಿ ಒಂದೇ ಒಂದು ರಸೀದಿನ ಈ ಬಿಲ್ ಬುಕ್ ಅಲ್ಲಿ ಅರ್ದಿಲ್ಲ. ಇಲ್ಲಿ 10 ಲಕ್ಷ ರೂಪಾಯಿ ವ್ಯಾಪಾರ ಒಂದಿನ. ನಮ್ಮಲ್ಲಿ ಏನಂದ್ರೆ 9 ಎಷ್ಟು ಗಂಟೆ 8 ಗಂಟೆಗೆ ಓಪನ್ ಮಾಡಿದ್ರೆ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ರೈತರುಗಳು ಬರಲ್ಲ. 2 ಅವರ್ ಇವ್ರು ಅದೇ ಗ್ರಾಮದವರು, ನಿರ್ದೇಶಕರು ಅದೇ ಗ್ರಾಮದವರು. 2 ಅವರ್ಗೆ 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಎಷ್ಟು ಸ್ಟಾಕ್ ಇರಬೇಕು? ನೀವು 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರೆ 5 ಲಕ್ಷದ ಬಿಲ್ ಎಲ್ಲ ಅರ್ದಿದ್ದೀರಿ. ಎಲ್ಲಿದೆ ಬಿಲ್ಲು? ಆ ಡೇಟ್ ಒಂದೇ ಒಂದು ಸಿಂಗಲ್ ಬಿಲ್ ಇಲ್ಲ. ಇದು ಇಲ್ಲೇ ಮೇಲ್ಗಡೆ ಇದೆ ನೋಡಿ, 25 26 ಸಾಲ ಬಿಲ್. ಎಲ್ಲಿದೆ ಬಿಲ್? ಆ ಡೇಟ್ ಇಲ್ಲಿ ದುಡ್ಡು ಕಟ್ಟಿದ್ರಿ, ರಸೀದಿ ಕೊಟ್ಟಿದ್ರಿ, ಬಿಲ್ ಪಾಸ್ ಆಗಿದೆ, ಹೋಗ್ತಿದ್ದೀನಿ. ಇಲ್ಲಿ ಬಿಲ್ಲು ಯಾರ ಹೆಸರಲ್ಲಿ ಹಾಕಿದ್ರಿ? ಎಲ್ಲಿ ಮಾಡಿದ್ರಿ? ಎಲ್ಲಿ ತಂದ್ರಿ ದುಡ್ಡನ್ನ? ದಯಮಾಡಿ ಸಿಇಒ ಅವರು, ಅಧ್ಯಕ್ಷರು, ಸಂಬಂಧಪಟ್ಟಂತವರು ಇದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ಇದನ್ನ ಉನ್ನತವಾದ ರೀತಿಯಲ್ಲಿ ತನಿಖೆ ಮಾಡಿಸ್ಬೇಕು. ನಾವು ಇದ್ರ ವಿರುದ್ಧ ಅತಿ ಶೀಘ್ರದಲ್ಲಿ ರೈತರ ಮತ್ತು ಷೇರುದಾರಗಳ ಜೊತೆಗೂಡಿ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇವರು ದುಡ್ಡ ಕಟ್ಟಿದ ಇವ್ರ ಮೇಲೆ ಆಗ್ಲಿ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ. ಒಟ್ಟು ನಾವು ಬಂದ ಆಡಳಿತ ಮಂಡಳಿ 15 ಜನ ಮೇಲೆ ನಾವು ಪ್ರಕರಣವನ್ನ ಚೆಕ್ ಕೇಸ್ಗಳನ್ನು ದಾಖಲೆ ಮಾಡಿದ್ವಿ. ಇವರು ಸದಸ್ಯರ ಅಂದರೆ ಇವರು 1 ಲಕ್ಷ ರೂಪಾಯಿ ವೇತನಾಭಿವೃದ್ಧಿ ಸಾಲವನ್ನ ಯಾವ ಇದರ ಮೇಲೆ ಕೊಟ್ಟರು? ಒಟ್ಟು ಒಂದೇ ವರ್ಷದಲ್ಲಿ ಇವರು ನೋಡಿ, ಇಲ್ಲಿದೆ ಎಲ್ಲರ ಮೇಲೂ ಕೇಸ್ ಆಗಿದೆ. ಅದನ್ನ ಎಂಟ್ರಿ ಮಾಡಿಸಿದ್ವಿ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. 52 ಮಂದಿಯಲ್ಲಿ ಅಂದ್ರೆ ಇನ್ನು ಬೇರೆಯವರು ಸುಸ್ತಿ. ಸ್ವಲ್ಪ ಜನ ಇದೆಲ್ಲ ಈಚೆ ಬಂದ್ಮೇಲೆ ಕಟ್ಟಿದ್ದಾರೆ, ಬೇರೆಯವರು ಸುಸ್ತಿ. ಬಟ್ ಕಟ್ತೇನೆ ತುಂಬಾ ವರ್ಷಗಳಾಗಿರೋದ್ರಿಂದ 18 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2014ರಿಂದ ಪ್ರಾರಂಭವಾದದ್ದು. ಆಮೇಲೆ ಇವರು ಅದು 2014ರಲ್ಲಿ ಎಲ್ಲರೂ ಕೂಡ ಷೇರುದಾರರಲ್ಲಿ ಯಾರಾದ್ರೂ ಎಫ್ ಡಿ ಇರ್ತಕ್ಕಂಥವ್ರು ಇಟ್ಟಿದ್ದಾರೆ. ಕೆಲವರು ಸ್ವಲ್ಪ ಒಂದು 52 ಜನ ಎಫ್ ಡಿ ಇಟ್ಟಿದ್ದಾರೆ ಅಧಿಕವಾಗಿ. ಅವರು ಅದನ್ನ ವ್ಯಾಪಾರ ಅಭಿವೃದ್ಧಿ ಸಾಲ ಇತರೆ ಸಾಲ ಕೊಟ್ಟು ಅವರಿಗೆ ಎಫ್ ಡಿ ಅವರಿಗೆ ಹಣ ಕೊಡ್ತಕ್ಕಂಥ ಕೊಡ್ಬೇಕಲ್ಲ. ಅದರಿಂದ ವ್ಯಾಪಾರ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಿಯಮಬಾಹಿರವಾಗಿ ಸಾಲ ಕೊಡ್ಬೇಕಾಗಿತ್ತು. ನಿಯಮ ಮೀರಿ ಸಾಲ ಕೊಟ್ಟು ಕೊಟ್ಟಿರ್ತಕ್ಕಂಥ ಸಾಲವನ್ನ ಒಂದು ಟರ್ಮ್ ಇದೆ ಅವ್ರಿಗೆ, ಒಂದು 15 ತಿಂಗಳು 12 ತಿಂಗಳು ಅಂತಕ್ಕಂಥದ್ದು. ಆ ಒಂದು ಅವಧಿಯಲ್ಲಿ ಚೆಕ್ ತಕೊಂಡು ಇವರು ಜಾಮೀನ್ದಾರರು ಕೂಡ ಇಬ್ಬರು ಆ ರೀತಿ ಸಾಲ ಕೊಟ್ಟಿದ್ದಾರೆ. ಆ ಕೊಟ್ಟಿದ್ರು ಕೂಡ ಆ ಕಾಲಕ್ಕೆ ಆ ಚೆಕ್ನ ಬ್ಯಾಂಕಿಗೆ ಹಾಕಿ ಅದು ಅಸಿಂಧುವಾಗಿದ್ರೆ ಅವ್ರ ಮೇಲೆ ಆ ಕಾಲಕ್ಕೆ ಸರಿಯಾಗಿ ನಿಗದಿಯ ಸಮಯಕ್ಕೆ ಸರಿಯಾಗಿ ಅದನ್ನ ಚೆಕ್ ಮೂಲಕ ಆದ್ರೆ ಆವಾಗಲೇ ಅವರು ಅದನ್ನ ಕೋರ್ಟ್ ಹಾಕ್ಬೇಕಾಯ್ತು. TAPCMS ನಲ್ಲಿ 14 ಸದಸ್ಯರುಗಳು ಹೊಂದಿರತಕ್ಕಂಥ ಒಂದು ಸಂಘ. ಅದರಲ್ಲಿ MDCC ಬ್ಯಾಂಕಿಂದ ಕೂಡ ಒಬ್ಬರು ಪ್ರತಿನಿಧಿ ನಮ್ಮ ಮಳವಳ್ಳಿ ತಾಲೂಕಿದ್ದಾರೆ. ಅದೃಷ್ಟನ ದುರ್ದೈವ ಗೊತ್ತಿಲ್ಲ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಮಳವಳ್ಳಿ ತಾಲೂಕಿನ. ಕಳೆದ ಬಾರಿ ನಾನು ಕೂಡ ಬೋರ್ಡ್ ಕೂಡ ಅವರು ನಿರ್ದೇಶಕರಾಗಿದ್ದರು DCC ಬ್ಯಾಂಕ್ ಕಡೆಯಿಂದ. ಇವಾಗಲೂ ಕೂಡ ಪ್ರೆಸೆಂಟ್ ಅವರು ನಮ್ಮಲ್ಲಿ ನಿರ್ದೇಶಕರಾಗಿ DCC ಬ್ಯಾಂಕ್ ಕಡೆಯಿಂದ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ. ಕಳೆದ ಬಾರಿಗಳು ಕೂಡ ಇದ್ರು. ಈ ತಳಗವಾದಿ ಶಾಖೆ ಗೊಬ್ಬರದ ಉಪಶಾಖೆ ಏನಿದೆ ಅಲ್ಲಿ ನಮ್ಮಿಂದ ನಾವು ಗೊಬ್ಬರವನ್ನ ತಗೊಂಡೋಗಿ ಅಲ್ಲಿ ಮಾರಾಟವನ್ನ ಮಾಡ್ತೀವಿ. ಅಲ್ಲಿ ಹೋದ್ಸತಿ ಕಳೆದ ಬಾರಿ ಇಬ್ಬರನ್ನ ನೇಮಕರು ಕೂಡ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ನಮ್ದು ಎಲ್ಲ ಚುನಾವಣೆ ನಡೆದಂಥದ್ದು ಸೆಪ್ಟೆಂಬರ್ಗೆ ಚುನಾವಣೆ ನಡೀತು. ಅಕ್ಟೋಬರ್ನಲ್ಲಿ ಅಧ್ಯಕ್ಷರು ಆಯ್ಕೆ ಆಯಿತು. ನವೆಂಬರ್ 29ನೇ ತಾರೀಕು 11ನೇ ತಿಂಗಳು 29ನೇ ತಾರೀಕಿನಲ್ಲಿ ಸಿಇಒ ಅವರು ಒಂದು ನೋಟಿಸ್ ಕೊಡ್ತಾರೆ. ತಳವಾಡಿ ಗೊಬ್ಬರ ಶಾಖೆಯಲ್ಲಿ 64,14,281 ರೂಪಾಯಿಗಳ ಸ್ಟಾಕ್ ಕೊರತೆಯಾಗಿ ಹಗರಣ ಕಂಡು ಬಂದಿದೆ ಅಂತೇಳಿ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಧ್ಯಕ್ಷರು ಗಮನಕ್ಕೆ ತರ್ತಾರೆ. ಅದಲ್ಲದೆ ಸಿಇಒ ಅಲ್ಲಿ ಇರ್ತಕ್ಕಂಥ ಶಿವಕುಮಾರ್ ಅಂತ ಹೇಳಿ ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರು ಇಷ್ಟು ಲಕ್ಷ ರೂಪಾಯಿಗಳನ್ನ ಹಗರಣವನ್ನ ಮಾಡಿದ್ದಾರೆ. ಸ್ಟಾಕ್ ಇಲ್ಲ, ಹಣನೂ ಕಟ್ಟಿಲ್ಲ, ಸ್ಟಾಕ್ ಕೂಡ ಅಲ್ಲಿಲ್ಲ ಅಂತಕ್ಕಂಥ ನೋಟಿಸ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ ಅವ್ರನ್ನ ನೋಟಿಸ್ ತಗೊಂಡು ಇವರು ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನ ಇಲ್ಲಿ ಗಂಟಲು ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮವನ್ನ ಜರುಗಿಸಿಲ್ಲ. 6ನೇ ತಿಂಗಳು 2ನೇ ತಾರೀಕಿನಲ್ಲಿ ಒಂದು ಆಡಳಿತ ಮಂಡಳಿ ಸಭೆ ಕರೀತಾರೆ. ಸಭೆಯ ಗಮನಕ್ಕೆ ಯಾರು ಕೂಡ ಅಧ್ಯಕ್ಷರಾಗಲಿ ಸಿಇಒ ಆಗಲಿ ಯಾರು ಕೂಡ ಸಭೆನ ನಡವಳಿಕೆಗಳಲ್ಲಿ ಅದನ್ನ ನಮಗೆ ಅಜೆಂಡಾದಲ್ಲಿ ಸೇರಿಸಿಲ್ಲ. ಸಭೆಯ ಸದಸ್ಯರ ಗಮನಕ್ಕೆ ತರಲ್ಲ.
ಇದು ಅಧ್ಯಕ್ಷರು ಸಿಇಒ ಸಮ್ಮುಖದಲ್ಲಿ ಇವರು ಇದನ್ನ ಮೌಖಿಕವಾಗಿ ಬಚ್ಚಿರ್ತಕ್ಕಂಥ ಕೆಲಸವನ್ನ ಮಾಡಿ ಸದಸ್ಯರುಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಷೇರುದಾರರಿಗೆ ಅಪಮಾನ ಮತ್ತು ಅವಮಾನವನ್ನ ಮಾಡಿ ಈ ಹಗರಣಕ್ಕೆ ಅವರು ಕೂಡ ಬಾಧ್ಯದಾರರಾಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ.